ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ, ಆಲ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ಇವತ್ತು ಕಾಜು ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ ಕಾಜು ಬಿಸ್ಕೆಟು. ಇದನ್ನ ಮೈದಾದಿಂದ ಮಾಡ್ತೀವಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. 1 ಬಟ್ಲಷ್ಟು ಮೈದಾ ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಸೋಡಾ, 1-2 ಪಿಂಚು, ಕರಗಿಸ್ಕೊಂಡಿರೋ ಡಾಲ್ಡಾ 2 ಟೇಬಲ್ ಸ್ಪೂನು, ತುಪ್ಪ ಬೇಕಾದರೂ ಹಾಕ್ಬೋದು. ನೀವು ತುಪ್ಪ ಹಾಕಿದ್ರೆ ಅಷ್ಟೊಂದು ಫ್ಲಫಿಯಾಗಿ ಬರೋದಿಲ್ಲ, ಡಾಲ್ಡಾ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲದನ್ನು ಕಲಿಸ್ಕೊಳ್ಳಿ. ಫಸ್ಟು ಡಾಲ್ಡಾನ ಎಲ್ಲ ಕಲಸಾಗಿದೆ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ನೀರು ಹಾಕಬೇಡಿ. ಒಂದು 5 ನಿಮಿಷದವರೆಗೂ ನೀವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ. 5 ನಿಮಿಷ ನೋಡಿ, ಎಲ್ಲ ಕಲಸಾಗಿದೆ. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಬಿಸ್ಕೆಟು. ಈಗ ಕಲಸಾಗಿದೆ. ನಾನು ಒಂದು ಬಟ್ಟೆನ ಹಾಕಿ ಮುಚ್ಚುತ್ತಾ ಇದ್ದೀನಿ. ಬಟ್ಟೆನ ನೀರಲ್ಲಿ ನೆನೆಸಿ ಹಿಂಡ್ಕೊಂಡಿರ್ಬೇಕು. ಕಾಟನ್ ಬಟ್ಟೆನ ಹಾಕಿ ಮುಚ್ಕೋಬೇಕು. ಒಂದು 15 ನಿಮಿಷ ಬಿಡಬೇಕು. 15 ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ಕಲಿಸ್ಕೊಂಡು ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಚಪಾತಿಯಷ್ಟು ತೆಳುವಾಗಲ್ದೆ ಸ್ವಲ್ಪ ದಪ್ಪ ಇರಬೇಕು. ತುಂಬ ದಪ್ಪ ಬೇಡ, ಸ್ವಲ್ಪ ದಪ್ಪ ಇರಬೇಕು. ಕಾಜು ಬಿಸ್ಕೆಟ್ ತುಂಬಾನೇ ಚೆನ್ನಾಗಿರುತ್ತೆ. ಮೈದಾ ಬಿಸ್ಕೆಟ್ ಕೂಡ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನೊಂದು ಮುಚ್ಚಳ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಸಿರಪ್ ಮುಚ್ಚಳ ಇರುತ್ತಲ್ಲ, ಅದರಿಂದ ಈ ರೀತಿ ಒಂದು ಕಡೆಯಿಂದ ಸೈಡಿಂದ ಕಟ್ ಮಾಡ್ಕೊಬಂದ್ರೆ ಚೆನ್ನಾಗಿ ಕಾಣುತ್ತೆ. ಕಾಜು ಶೇಪಲ್ಲೇ ಇರುತ್ತೆ ನೋಡಿ. ಗೋಡಂಬಿ ಬಿಸ್ಕೆಟು ಆ ಮುಚ್ಚಳದಿಂದ ನೀವು ಕಟ್ ಮಾಡಿದ್ರೆ ಈ ರೀತಿ ಗೋಡಂಬಿ ಆಕಾರದಲ್ಲೇ ಬರುತ್ತೆ. ಮತ್ತೆ ಮಿಕ್ಕಿರೋದನ್ನ ಇನ್ನೊಂದ್ಸತಿ ಲಟ್ಟಿಸ್ಬಿಟ್ಟು ಅದನ್ನು ಸಹ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಯಾವುದಾದ್ರೂ ಔಷಧಿ ಬಾಟಲ್ ಇರುತ್ತಲ್ಲ, ಆ ಬಾಟಲ್ ಮುಚ್ಚಳದಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಳ್ಳೆ ಶೇಪಲ್ಲಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇದೇ ರೀತಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಚೆನ್ನಾಗಿ ಕಾಯಬೇಕಾದ್ರೆ ಹಾಕ್ಬಿಡಿ. ಫ್ಲೇಮ್ನ ಕಮ್ಮಿ ಮಾಡಿಬಿಡಿ, ಇಲ್ಲ ಆಫ್ ಮಾಡಿ. ಸ್ವಲ್ಪ ಹೊತ್ತಾದಮೇಲೆ ಆನ್ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬೇಯುತ್ತೆ. 1-2 ನಿಮಿಷದಷ್ಟು ಬೇಯಿಸ್ಕೊಂಡು ಪ್ಲೇಟಿಗೆ ತಗೊಂಡು ಸರ್ವ್ ಮಾಡ್ಕೊಳ್ಳಿ. ಈಗ ನಾನೊಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಖಾರ ಪುಡಿ, ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬಾನೇ ಟೇಸ್ಟಿಯಾಗಿರೋ ಕಾಜು